ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಗಿ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋ. ಮೇಡಮ್ ಅವರೇ, ಸರ್ ಯಾರು ಬೇಕಿತ್ತು? ಸರ್ ನೀವಾ? ಮೇಡಮ್ ಇನ್ನ ರಜಾ ಮುಗಿಸಿ ಊರಿಂದ ಬಂದಿಲ್ಲ ಸರ್. ಮೋಸ್ಟ್ಲಿ ರಜಾನ ಎಕ್ಸ್ಟೆಂಡ್ ಮಾಡ್ಕೊಂಡಿದಾರೋ ಏನೋ. ಏನು ವಾಪಸ್ ಬಂದಿಲ್ಲ? ಏನು ಮಾತಾಡಕತ್ತೀರಿ ಮೇಡಮ್ ಅವ್ರ? ಇಲ್ಲಿ ಹಂಗಿದ್ರೆ ನಾ ಇಷ್ಟೊತ್ತು ಕಂಡಿದ್ದ ಕನಸ? ನಾನು ಫೋನ್ ಮಾಡಿದ್ದೆ ಸರ್, ಸ್ವಿಚ್ ಆಫ್ ಅಂತ ಬರ್ತಿದೆ. ನೀವೇನಾದ್ರೂ ಫೋನ್ ಮಾಡಿದ್ರಾ ಸರ್? ನನಗೂ ಸ್ವಿಚ್ ಆಫ್ ಅಂತಾನೆ ಬರಾಕತ್ತೈತೆ. ಏನೋಪ್ಪ, ಮೇಡಮ್ ಯಾವತ್ತೂ ಈ ಥರ ಮಾಡಿದವ್ರಲ್ಲ. ಪಾಪ ಅವ್ರ ಮನೆಯಲ್ಲಿ ಏನು ಸಮಸ್ಯೆನೋ ಏನೋ, ನಿಮಗೂ ಹೇಳಿಲ್ಲ ಅನ್ನೋದೇ ಆಶ್ಚರ್ಯ ಆಗ್ತಿದೆ. ಹಾಗಾದ್ರೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಸರ್. ಸರ್, ನೀವು ಯಾಕೆ ಅವ್ರ ಊರಿಗೆ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬರಬಾರ್ದು? ನಾನು ಅದನ್ನು ಅನ್ಕೊಳಕತ್ತಿದ್ದೆ, ಆದ್ರೆ ಅವ್ರ ಡೀಟೇಲ್ ಅಡ್ರೆಸ್ಸು ನನ್ನ ಕಡೆ ಇಲ್ಲ. ಒಂದು ನಿಮಿಷ ಸರ್, ರೆಕಾರ್ಡ್ಸಲ್ಲಿ ಅವ್ರ ಡೀಟೇಲ್ ಅಡ್ರೆಸ್ ಇರುತ್ತೆ, ಬರ್ಕೊಂಡು ಬರ್ತೀನಿ. ಸರಿ. ಈಗ ನನಗೆ ಅರ್ಥ ಆಗಕತ್ತೈತಿ, ನಾವು ಬಹಳ ಪ್ರೀತಿಸೋರ್ ಬೆಲೆ ಅವ್ರು ನಮ್ಮ ಜೋಡಿ ಇದ್ದಾಗ ಗೊತ್ತಾಗಂಗಿಲ್ಲ, ಅವ್ರನ್ನ ಕಳ್ಕೊಂಡ್ಮೇಲೆ ನಂಗೆ ಗೊತ್ತಾಗೋದು. ಸರ್, ಮೇಡಮ್ದು ಡೀಟೇಲ್ ಅಡ್ರೆಸ್ಸು. ಥ್ಯಾಂಕ್ ಯು ವೆರಿ ಮಚ್. ಸರಿ ಸರ್. ಅತ್ತೆ, ಅತ್ತೆ. ತುಳಸಿ, ಅತ್ತೆ, ನಾನು ಪಂಚಾಯತ್ ಆಫೀಸ್ಗೆ ಹೋಗಿ ಬರ್ತೀನಿ. ಅದ್ ಸರಿ, ಜ್ಯೋತಿಗಾಗ್ಲಿಂದ ಎಷ್ಟು ಹೇಳಿದ್ರು ತಿಂಡಿನೇ ತಿಂತಾ ಇಲ್ಲ. ನೀನಾದ್ರೂ ಸ್ವಲ್ಪ ಹೇಳಮ್ಮ. ಏನು, ಜ್ಯೋತಿ ತಿಂಡಿ ತಿಂತಾ ಇಲ್ವಾ? ಏನತ್ತೆ ಹೀಗೆ ಹೇಳ್ತಿದ್ದೀರಾ? ಅವಳು ತಿನ್ನಲ್ಲ ಅಂತಂದ್ರೆ ನಾವು ಬಿಟ್ಬಿಡೋದಾ? ನಾನ್ ಬಿಟ್ಬಿಡ್ತೀನ? ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವಳು. ಜ್ಯೋತಿನೇ ಬಂದ್ಲು, ನೀನೇ ಸ್ವಲ್ಪ ಹೇಳು. ಜ್ಯೋತಿ, ಯಾಕೆ ನೀನು ಬೆಳಗಿಂದ ತಿಂಡಿ ತಿಂದಿಲ್ವಂತೆ? ಬಾ, ಹೋಗಿ ತಿಂಡಿ ತಿನ್ನು. ಇಲ್ಲ, ಯಾಕೋ ನಂಗೆ ಸ್ವಲ್ಪ ಸಮಾಧಾನ ಆಗ್ತಿಲ್ಲ. ಮೊದಲು ಆಸ್ಪತ್ರೆಗೆ ಹೋಗ್ಬೇಕು. ಅದಕ್ಕೆ ತಿಂಡಿ ತಿನ್ಬೇಡ ಅಂತ ಯಾರಾದ್ರೂ ಹೇಳಿದಾರಾ? ಮೊದ್ಲು ಹೋಗಿ ತಿಂಡಿ ಮಾಡು, ಆಮೇಲೆ ಹಾಸ್ಪಿಟಲ್ಗೆ ಹೋದ್ರಾಯ್ತು. ಇಲ್ಲ ಬೇಡ, ಅಮ್ಮ ತಗೊಂಡ್ ಬಂದಿರ್ತಾರೆ, ನಾನು ಅಲ್ಲೇ ತಿನ್ಕೋತೀನಿ. ಯಾಕಮ್ಮ ಜ್ಯೋತಿ, ನಮ್ಮನೆ ತಿಂಡಿ ನಿನ್ಗೆ ಇಡಿಸ್ತಾ ಇಲ್ವಾ? ಅಥವಾ ನಮ್ಮೆಲ್ರ ಮೇಲೆ ಕೋಪ ಇನ್ನೂ ಹೋಗೇ ಇಲ್ವಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಹಾಗೆ ನೋಡಿದ್ರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ಮತ್ತೆ ಯಾಕೆ ತಿಂಡಿ ತಿಂತಾ ಇಲ್ಲ? ಮನಸ್ಸು ತುಂಬ ಮಾವನ್ ಚಿಂತೆ ತುಂಬಿರ್ಬೇಕಾದ್ರೆ ಊಟ ತಿಂಡಿ ತಿನ್ಬೇಕು ಅಂತ ಹೇಳಿ ಮನ್ಸು ಎಲ್ಲಿರುತ್ತೆ ತುಳಸಿ? ನನಗೇನೂ ಸೇರ್ತಾ ಇಲ್ಲ. ಅಲ್ಲಮ್ಮ, ಸೇರ್ತಿಲ್ಲ ಅಂತ ಸುಮ್ಮನಿದ್ರೆ ನಿನ್ನ ಆರೋಗ್ಯ ಏನಾಗಬಾರ್ದು. ಸ್ವಲ್ಪನಾದ್ರೂ ತಿನ್ನಮ್ಮ. ನೋಡು, ನನಗೀಗ ಪಂಚಾಯತಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಬಂದಮೇಲೆ ಇಬ್ರು ಅಣ್ಣನ ನೋಡಕ್ಕೆ ಹೋಗೋಣ.
ಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಇವಾಗ ನೀನೇನು ತಿನ್ಲಿಲ್ಲ ಅಂದ್ರೆ ರಾತ್ರಿ ಸೇವೆ ಮಾಡಕ್ಕೆ ನಿನಗೆ ಶಕ್ತಿ ಇರಲ್ಲ. ಅದಕ್ಕಾದ್ರೂ ಏನಾದ್ರು ತಿನ್ಬೇಕಲ್ವಾ? ಆದ್ರೆ ಯಾಕೋ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ತಿದೆ ತುಳಸಿ.